ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪಕ್ಷದ ಮುಖಂಡರಾದಂಥ ಶ್ರೀಯುತ ಹಮೀದ್ ಮುಶ್ರೀಫ್ ರವರು, ಜಿಲ್ಲಾ ಉಪಾಧ್ಯಕ್ಷರು ಆದಂಥ ಶ್ರೀಯುತ ಸಂಬಣ್ಣಿ ಅವರು, ಜಿಲ್ಲಾ ಸೇವಾದಳದ ಅಧ್ಯಕ್ಷರಾದಂಥ ಶ್ರೀಯುತ ವಿಜಯಕುಮಾರ್ ಕಾಳೆ ಅವರು ಮತ್ತು ಬೆಂಗಳೂರಿನಿಂದ ಆಗಮಿಸಿರುವ ನಮ್ಮ ಸೇವಾದಳದ ಹಿರಿಯರಾದಂಥ ಶ್ರೀಯುತ ರಮೇಶ್ ರವರು ಈ ಒಂದು ವೇದಿಕೆಯಲ್ಲಿದ್ದೇವೆ. ಇವತ್ತಿನ ಉದ್ದೇಶ ಇಷ್ಟೇ: ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಆದೇಶದಂತೆ ಕರ್ನಾಟಕದಲ್ಲಿ ಎಐಸಿಸಿ ಅಧಿವೇಶನ ನಡೆದು 100 ವರ್ಷಗಳಾದವು. ಅದರಲ್ಲಿ ಸನ್ಮಾನ್ಯ ಶ್ರೀ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಒಂದು ಅಧಿವೇಶನದ ನಿಮಿತ್ತ 1 ವರ್ಷಗಳ ಕಾಲ ರಾಷ್ಟ್ರಾದ್ಯಂತ ಹಾಗೂ ರಾಜ್ಯಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅಂತೇಳಿ ಈಗಾಗಲೇ ಆದೇಶ ಇತ್ತು. ಅದರ ಪ್ರಕಾರ ಇವತ್ತು ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಸೇವಾದಳದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ರಾಮಚಂದ್ರಪ್ಪನವರು ಅವರ ಆದೇಶದ ಪ್ರಕಾರ ಪ್ರಪ್ರಥಮವಾಗಿ ಸೇವಾದಳದ ಒಂದು ತರಬೇತಿ ಶಿಬಿರವನ್ನ ವಿಜಯಪುರ ಜಿಲ್ಲೆಯಲ್ಲಿಯೇ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ನಾಳೆ ದಿವಸ ಅಂದರೆ 29, 30 ಹಾಗೂ 1 ಡಿಸೆಂಬರ್ ಶುಕ್ರವಾರ, ಶನಿವಾರ, ರವಿವಾರ ಈ 3 ದಿನಗಳ ಕಾಲ ಈ ತರಬೇತಿಯನ್ನ ನಾವು ವಿಜಯಪುರ ಜಿಲ್ಲೆಯ 16 ಬ್ಲಾಕ್ ನಮ್ಮ ಕಾಂಗ್ರೆಸ್ ಬ್ಲಾಕ್ದ ಎಲ್ಲ ಸೇವಾದಳದ ಪದಾಧಿಕಾರಿಗಳು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು, ಕನಿಷ್ಠ ಒಂದು 500 ಜನ ಮಹಿಳೆಯರು, ಪುರುಷರು ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ತಾರೆ. ವಿಶೇಷವಾಗಿ ರಾಜ್ಯದಿಂದ ಸುಮಾರು 15 ಜನ ತರಬೇತಿದಾರರು ವಿಶೇಷ ವರ್ಗಗಳನ್ನು ಅವರಿಗೆ ತಿಳಿಸಿಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾರೆ. ಜಿಲ್ಲೆಯಲ್ಲಿ ನಮ್ಮ ಸಚಿವರು, ಎಲ್ಲ ಶಾಸಕರು ಮತ್ತು ಅಷ್ಟೇ ಅಲ್ಲದೆ ಪಕ್ಕದ ಜಿಲ್ಲೆಯ ಸಚಿವರಾದ ಸನ್ಮಾನ್ಯ ಶ್ರೀ ಜಾರಕಿಹೊಳಿ ಸಾಹೇಬರು, ತಿಮ್ಮಾಪುರ್ ಸಾಹೇಬರು ಸಹ ಒಂದೊಂದು ದಿವಸ ನಾವು ಬಂದು ತರಬೇತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೇವೆ ಅಂತೇಳಿ ಈಗಾಗಲೇ ನಮ್ಗೆ ಹೇಳಿದ್ದಾರೆ. ಈ ಒಂದು ಅಚ್ಚುಕಟ್ಟಾಗಿ ನಾವು ಒಂದು ತರಬೇತಿಯನ್ನ ನಡೆಸಿಕೊಡೋದಕ್ಕೆ ಜಿಲ್ಲಾ ಕಾಂಗ್ರೆಸ್ ಸೇವಾದಳ ಹಾಗೂ ಪೇರೆಂಟ್ಸ್ ಬಾಡಿ ಮುಖಾಂತರ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಇನ್ನೂ ಹೆಚ್ಚಿನ ವಿವರವನ್ನ ರಾಜ್ಯ ಪ್ರತಿನಿಧಿ ಆದಂಥ ಶ್ರೀಯುತ ರಮೇಶ್ ರವರು ತಮಗೆ ವಿವರಣೆಯನ್ನು ಕೊಡ್ತಾರೆ. ಮೊದಲ ಆದೇಶದಂಗೆ ಎಸಿಸಿ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಆದೇಶದ ಅನುಮೋದನೆ ಮೇರೆಗೆ ಪ್ರತಿ ವರ್ಷ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ 3 ದಿನದ ಕಾರ್ಯಕ್ರಮ ಮತ್ತು ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಮತ್ತು NTC ರಾಷ್ಟ್ರೀಯ ಸೇವಾದಳ ತರಬೇತಿ ಶಿಬಿರವನ್ನ ಹಮ್ಮಿಕೋಬೇಕು ಅಂತೇಳಿ ನಮ್ಮ ಆಲ್ ಇಂಡಿಯಾ ಲಾಲ್ಜಿ ದೇಸಾಯಿ ಅವರು ನಮಗೆ ಆದೇಶವನ್ನು ನೀಡಿದ್ದಾರೆ. ಅದೇ ರೀತಿ ಕೆಪಿಸಿಸಿ ಅಧ್ಯಕ್ಷರು ಆದ DK ಶಿವಕುಮಾರ್ ಸಮೇತನು ನಮಗೆ ಆದೇಶ ಮಾಡಿದ್ದಾರೆ. ಈಗ ರಾಮಚಂದ್ರ ಅವರಿಗೆ ಪ್ರಥಮವಾಗಿ ಈಗ ವಿಜಯಪುರ ಜಿಲ್ಲೆಯಲ್ಲಿ ಈಗ ಪ್ರಥಮವಾಗಿ 3 ದಿನದ ಸಹಯೋಗಿ ಕ್ಯಾಂಪ್ ಅಂತೇಳಿ 3 ದಿನ, ಇದರಲ್ಲಿ ಸೇವಾದಳ ಶಿಸ್ತುವನ್ನ ಸದ್ಯಕ್ಕೆ 3 ದಿನದಲ್ಲಿ ಏನು ಹೇಳ್ಕೊಡ್ಲಿಕ್ಕೆ ಆಗೋದಿಲ್ಲ. ಕೆಲವೊಬ್ಬ ಶಿಸ್ತುವನ್ನ ಮತ್ತೆ ಸಂಯಮವನ್ನ ಕಲ್ತ್ಕೊಳ್ಳಿಕ್ಕೆ ಸ್ವಲ್ಪ ಮಟ್ಟಿಗೆ ಈಗ ನೆಕ್ಸ್ಟ್ 100 ವರ್ಷ ಪೂರೈಸಿದ ಅಕ್ಟೋಬರ್ 2 100ನೇ ವರ್ಷ ಪೂರೈಸಿದ ಅವಾಗ DK ಅವರು ನಮಗೊಂದು ಇದು ಕೊಟ್ಟಿದ್ರು. DK ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರು. ಅದರ ಮಾರ್ಗದರ್ಶನವಾಗಿ ಈಗ ಪ್ರತಿ ಜಿಲ್ಲೆಯಲ್ಲಿ ತಪ್ಪದೆ 300ರಿಂದ 400 ಜನ ಕಂಪಲ್ಸರಿ ಮಾಡಲೇಬೇಕು ಅಂತೇಳಿ ನಮ್ಗೆ ಆದೇಶವನ್ನು ನೀಡಿದ್ದಾರೆ. ಅದರ ಪ್ರಯುಕ್ತ ಪ್ರಥಮವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಈಗ ನಾಳೆಯಿಂದ 29, 30, 31 ಸವಿಸ್ತರವಾಗಿ ಹೇಳಕ್ಕಾಗ್ತಾ ಇದ್ರು ಕೆಲವು ಮಟ್ಟಿಗೆ ಈಗ ಸದ್ಯವನ್ನ ತಿಳ್ಕೊಳ್ಳಿಕ್ಕೆ ಈಗ ಡಿಸೆಂಬರ್ 26, 27, 28ಕ್ಕೆ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಇರೋದ್ರಿಂದ ಆ ಪ್ರಯುಕ್ತವಾಗಿ ಅದನ್ನೆಲ್ಲ ರಾಜ್ಯದ ಒಟ್ಟು ಜಿಲ್ಲಾದ ಎಲ್ಲಾ ಪ್ರತಿನಿಧಿಗಳು, ನಮ್ಮ ಕಾಂಗ್ರೆಸ್ ನಾಯಕರು ಮತ್ತೆ ನಮ್ಮ ಸೇವಾದಳ ಸೇನಾನಿಗಳು ಇವರೆಲ್ಲ ಸೇರಿಕೊಂಡು 5,000 ಜನ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಮೇತರು ಆಗಮಿಸಿದ್ದಾರೆ. ಆ ಕಾರ್ಯಕ್ರಮ ಪೂರ್ವಭಾವಿಯಾಗಿ ಪ್ರತಿ ಜಿಲ್ಲೆಯಲ್ಲಿ ನಾವು ಈ ಸೇವಾದಳ ತರಬೇತಿಯನ್ನ ಹಮ್ಮಿಕೊಂಡಿದ್ದೀವಿ.
ರಾಜ್ಯ ಮಟ್ಟದ್ದು 28 ಅದು ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಇರೋದ್ರಿಂದ ಬೆಳಗಾವಿಯಲ್ಲಿ ಡಿಸೆಂಬರ್ 28. ಡಿಸೆಂಬರ್ 28 ಕಾಂಗ್ರೆಸ್ ಸಂಸ್ಥಾಪನಾ ದಿನ. ಬೆಳಗಾವಿ ಬಿಜಾಪುರದ್ದು ತೀರ್ಮಾನ ಪೂರ್ವ ಯೋಜಿತವಾಗಿ ಈಗ ವಸತಿ ಶಾಲೆ, ಜ್ಞಾನಜ್ಯೋತಿ ವಸತಿ ಶಾಲೆ ಅರಕೇರಿ. ವಿಜಯಪುರದಲ್ಲಿ ಸೇವಾದಳದ ಸದಸ್ಯರು ಎಷ್ಟಿದ್ದಾರೆ? ಮೋರ್ ದೆನ್ 500 ಜನ ಇದ್ದಾರೆ ಸರ್. ಅದರಲ್ಲಿ ಈಗ ಪ್ರಥಮವಾಗಿ ಪ್ರಾಥಮಿಕ ಹಂತ ಅಂತ ಹೇಳಿ ಹಾಗೇನಿಲ್ಲ. ಕಾಂಗ್ರೆಸ್ ಅಲ್ಲಿ ಒಂದು ಶಿಸ್ತು ಬರ್ಬೇಕಾದ್ರೆ ಈಗ ಎಲ್ಲರೂ ಒಂದು ಈಗ ಫಸ್ಟ್ ಪ್ರಥಮವಾಗಿ ತರಬೇತಿ ಪ್ರಾಥಮಿಕವಾಗಿ ಹಂತವಾಗಿ ಎಲ್ಲರೂ ತಗೋಬೇಕು ಅನ್ನೋದು ನಮ್ಮ ಉದ್ದೇಶ. ಶಿಸ್ತುಬದ್ಧವಾಗಿ ಎಲ್ಲರೂ ಒಂದು ಕಾಂಗ್ರೆಸ್ ಅಂದ್ರೆ ಒಂದು ಶಿಸ್ತು ಅದು ಮಾಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಈಗ ಅದಕ್ಕೋಸ್ಕರನೇ ಪ್ರಾಥಮಿಕವಾಗಿ ಕೊಡ್ತಾ ಇದ್ದೀವಿ. ಹಂತವಾಗಿ ಇದನ್ನ ಜಿಲ್ಲಾ ಆಗಿದೆ, ನೆಕ್ಸ್ಟ್ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಾಡ್ಬೇಕು ಅನ್ನೋದು ಒಂದು ನಮ್ಮ ಉದ್ದೇಶ. ತರಬೇತಿಯಲ್ಲಿ ಏನ್ ತರಬೇತಿ ಕೊಡ್ತಿಲ್ಲ ಸರ್, ಏನ್ ತರಬೇತಿ ಅಂದ್ರೆ 3 ದಿವಸದ್ದೆಲ್ಲ ಸವಿಸ್ತರವಾಗಿ ಹೇಳಕ್ಕಾಗಲ್ಲ. ಸದ್ಯಕ್ಕೆ ಶಿಸ್ತು ಅಲ್ಲಿ ಹೇಗೆ ನಮ್ಮ ಕಾಂಗ್ರೆಸ್ ನಡೆದ ಬಂದ ಹಾದಿ ಹೇಗೆ ಸ್ವಲ್ಪ ಸವಿಸ್ತರ ಪೂರ ಹೇಳಕ್ಕಾಗದಕ್ಕೆ NTCಯಲ್ಲಿ 10 ದಿವಸ ಕ್ಯಾಂಪ್ ಇರುತ್ತೆ. ರಾಜ್ಯ ಮಟ್ಟದ 7 ದಿವಸ ಇರುತ್ತೆ, ಜಿಲ್ಲಾ ಮಟ್ಟ 5 ದಿವಸ ಇರುತ್ತೆ. ಇವಾಗ ಸದ್ಯಕ್ಕೆ 3 ದಿವಸ, 1 ದಿನ ತರಬೇತಿ ಅಂತ ಇರುತ್ತೆ. 1 ದಿವಸದಲ್ಲಿ ಏನ್ ಹೇಳಕ್ಕಾಗುತ್ತೆ, ಕಾಂಗ್ರೆಸ್ ನಡೆದು ಬಂದ ದಾರಿಯನ್ನ ಎಷ್ಟು ದಿನ ನಡೀಬೇಕು, ಹೇಗೆ ಶಿಸ್ತು ಬಗ್ಗೆ ಅದು ಹೇಗೆ ನಡೀಬೇಕು. ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ನಮ್ಮ ಟೈಮ್ ಟೇಬಲ್ ಈ ತರ ಇರುತ್ತೆ. ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ಬೇಕು. ಹೇಳಿ ಸರ್. ಬೆಳಗ್ಗೆ 5 ಗಂಟೆಗೆ ವೇಕಪ್ ಎದ್ದೇಳ್ಬೇಕು. 5:15 ಒಂದೇ ಮಾತ್ರ ಇರುತ್ತೆ. 5 ರಿಂದ 6 ಗಂಟೆಗೆ ಫ್ರೆಶ್ ಅಪ್ ಒಂದು ಕಾಫಿ ಟೀ ಇರ್ತದೆ. 6:30 ಫಿಸಿಕಲ್ ಎಕ್ಸರ್ಸೈಸ್ ಒಂದು PT ಇರುತ್ತೆ. 7:01 7:45 ಧ್ವಜವಂದನ ಕಾರ್ಯಕ್ರಮ. ಧ್ವಜ ಕಟ್ಟೋದು ಹೇಗೆ, ಧ್ವಜವನ್ನ ಹೇಗೆ ಶಿಸ್ತಲ್ಲಿ ನಿಂತ್ಕೋಬೇಕು, ಯಾರು ನಿಂತ್ಕೋಬೇಕು, ಯಾರು ನಿಂತ್ಕೋಬಾರ್ದು, ಇದನ್ನೆಲ್ಲ ಒಂದು ಶಿಸ್ತಲ್ಲಿ ಹೇಳ್ಕೊಡ್ಲಿಕ್ಕೆ ಆಗ್ತದೆ. ಆಮೇಲೆ 10 ರಿಂದ 11 ಗಂಟೆಗೆ ಗೆಸ್ಟ್ ಲೆಕ್ಚರ್ ಭೌತಿಕ ತರಬೇತಿಗಳು ಇರ್ತದೆ. 10 ರಿಂದ 11 2 ಕ್ಲಾಸಸ್ ಇರುತ್ತೆ. 11-12 ಗಂಟೆಗೆ ಗೆಸ್ಟ್ ಕ್ಲಾಸ್. ಆಮೇಲೆ 11-12 ಗಂಟೆಗೆ ಧ್ವಜ ಕಟ್ಟೋದು ಹೇಗೆ, ಧ್ವಜ ಎಷ್ಟೊತ್ತಿಗೆ ಇಳಿಸ್ಬೇಕು, ಏನ್ ಕಥೆ, ಅದ್ರ ಬಗ್ಗೆ ಇತಿಹಾಸವನ್ನು ಹೇಳಲಿಕ್ಕೆ ಆಗ್ತದೆ. ಆ ನಂತರ PT ಪೀರಿಯಡ್ ರಾಜಕೀಯ, ನಮ್ಮ ರಾಜ್ಯದಲ್ಲಿ ಸ್ವತಂತ್ರ ಬಂದದ ಪೂರ್ವಜರಲ್ಲಿ ತಿಳ್ಕೊಳ್ಳುತ್ತದೆ. ಆಮೇಲೆ ಸಾಯಂಕಾಲ ಪಿರಿಯಡ್ ಇರುತ್ತೆ. ಯಾವ ತರ ಲೈನ್ ಅಲ್ಲಿ ನಿಂತ್ಕೋಬೇಕು, ಯಾವ ತರ ಶಿಸ್ತಲ್ಲಿ ಇರುತ್ತೆ, ಫಸ್ಟ್ ಆದೇಶ ಬರೋ ತನಕ ನಮ್ಮ ಆಗಿಂದಾಗಿ ನಡೀತಿರುವಂತ ಕಾರ್ಯಕ್ರಮಗಳನ್ನ ನಾವು ಈ ತರ ಮಾಡಬೇಕಾಗುತ್ತೆ ಅಂತ ಉದ್ದೇಶಕವಾಗಿ ಹೇಳಲಿಕ್ಕೆ ಆಗ್ತದೆ. जुड़े रहिएगा आपके अपने चैनल बीजापुर समय के साथ।